ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ತುಪ್ಪನ ಹೇಗೆ ಕಾಯಿಸೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತುಪ್ಪನ ಹೇಗೆ ಕಾಯಿಸೋದು ಅಂತ ನೋಡೋಣ. ತುಪ್ಪ ಕಾಯಿಸೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂದರೆ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೆಂತ್ಯ, ಕಾಳುಮೆಣಸು, ಉಪ್ಪು, ಅರಿಶಿನ ಪುಡಿ, ವೀಳ್ಯದೆಲೆ, ಬೆಣ್ಣೆ 2 kg ಇದೆ. ಬೆಣ್ಣೆನ ಮೊದಲಿಗೆ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಮಜ್ಜಿಗೆಲೆಲ್ಲ ಇಟ್ಟಿರ್ತಾರಲ್ಲ ಬೆಣ್ಣೆನ, ಹಂಗಾಗಿ ಸ್ವಲ್ಪ ಸ್ಮೆಲ್ ಇರುತ್ತೆ ಅಂತ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದು ಅಂಗಡಿಯಿಂದ ತಂದಿರೋ ಬೆಣ್ಣೆ ಏನಲ್ಲ, ಮನೇಲೇ ಮಾಡಿರೋ ಬೆಣ್ಣೆ. ಮೊದಲಿಗೆ ಬೆಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಬೆಣ್ಣೆ ಕಾಯೋ ಅಷ್ಟರಲ್ಲಿ ಪೌಡ್ರುಗಳನ್ನ ಮಾಡ್ಕೊಳ್ಳೋಣ. ಮೆಂತ್ಯ ಎಲ್ಲ ಹುರ್ಕೊಂಡು 1 ಸ್ಪೂನ್ ಆಗೋಷ್ಟು ಮೆಂತ್ಯನ ತೊಗೊಂಡಿದ್ದೀನಿ. ಇದು ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ. ಮೆಂತ್ಯ ಹಾಕೋದ್ರಿಂದನೂ ತುಪ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಒಳ್ಳೆ ಘಮ ಇರುತ್ತೆ ಮೆಂತ್ಯದ್ದು. ಈ ಥರ ಕಲರ್ ಬರೋ ಅಷ್ಟು ಹುರ್ಕೊಳ್ಳಿ ಮೆಂತ್ಯನ. ಈಗ ಆಗಿದೆ ಮೆಂತ್ಯ ಹುರ್ಕೊಂಡಿದ್ದು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಕುಟಾಣಿ ಇದ್ದರೆ ಚೆನ್ನಾಗಿ ಕುಟ್ಕೊಳ್ಳಿ, ಪೌಡ್ರ್ ಆಗೋ ಥರ. ಇದಕ್ಕೆ ಕಾಳುಮೆಣಸು ಹಾಕ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ತರಿ ಆಗಿರೋಷ್ಟು ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ಕುಟಾಣಿ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಪೌಡ್ರ್ ಆದರೆ ಸಾಕು. ಅದಕ್ಕೇ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಚೆನ್ನಾಗಿ ಜಜ್ಕೊಳ್ಳಿ ಅದರಲ್ಲೇ. ನೋಡಿ, ಇಷ್ಟು ಜಜ್ಕೊಂಡ್ರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಅದು ಪಾತ್ರೆ ಚಿಕ್ಕದಾಯಿತು ಅಂತ ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿದ್ದೀನಿ ಬೆಣ್ಣೆನ. ಉಕ್ಕು ಬಂದುಬಿಟ್ರೆ ಅದು ಚೆಲ್ಲೋಗ್ಬಿಡುತ್ತೆ ಉಕ್ಕುವಾಗ ಅಂದ್ಬಿಟ್ಟು. ನೀವು ಕಾಯಿಸುವಾಗಲೂ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಕಾಯಿಸ್ಕೊಳ್ಳಿ. ಈ ಥರ ನೋಡಿ, ನೊರೆ ಎಲ್ಲ ಫುಲ್ಲು ಕಡಿಮೆ ಆಗಬೇಕು. ಮತ್ತು ಆ ಥರ ಬಿಳಿ ಗುಳ್ಳೆಗಳ ಥರ ಹಿಂಗೆ ಬರ್ತಾ ಇರುತ್ತೆ, ಅದೆಲ್ಲ ಪೂರ್ತಿ ಕಡಿಮೆ ಆಗಬೇಕು. ತುಪ್ಪ ಆವಾಗ ಒಂದು ಹದದಲ್ಲಿ ಕಾಯ್ದಿದೆ, ತುಪ್ಪ ಬಂದಿದೆ ಅಂತ ಅರ್ಥ. ಆ ಮೇಲಿರೋ ನೊರೆ ಎಲ್ಲ ಹೋಗಬೇಕು. ಈ ಗುಳ್ಳೆ ಎಲ್ಲ ಫುಲ್ಲು ಕಡಿಮೆ ಆಗುತ್ತೆ. ಮತ್ತು ಸೌಂಡ್ ಬರ್ತಾ ಇರುತ್ತೆ, ಚಟ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಆ ಸೌಂಡು ಯಾವಾಗ ಫುಲ್ಲು ಕಡಿಮೆ ಆಗುತ್ತೆ ಆವಾಗ ತುಪ್ಪ ಹದ ಕರೆಕ್ಟಾಗಿ ಬಂದಿದೆ ಅಂತ. ಆ ಸೌಂಡ್ ಕಮ್ಮಿ ಆಗಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ನೋಡಿ, ಇನ್ನೂ ಕಾಯ್ದಿಲ್ಲ. ನೋಡಿ, ಆ ಥರ ವೈಟ್ ಗುಳ್ಳೆ ಥರ ಹಂಗೆ ಬರ್ತಾನೇ ಇರುತ್ತೆ. ಬೇಗ ಆಫ್ ಮಾಡಿಬಿಟ್ರೂ ತುಪ್ಪ ತುಂಬ ದಿನ ಇರಲ್ಲ, ಬೇಗ ಹಾಳಾಗಿಬಿಡುತ್ತೆ. ಕರೆಕ್ಟ್ ಹದದಲ್ಲೇ ಕಾಯಬೇಕು ತುಪ್ಪ. ನೋಡಿ, ಆ ಥರ ಆ ಗುಳ್ಳೆಗಳೆಲ್ಲ ಕಡಿಮೆ ಆಗುತ್ತೆ. ಸೌಂಡ್ ಬರ್ತಾ ಇರುತ್ತೆ, ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಆ ಸೌಂಡು ಫುಲ್ಲು ಕಡಿಮೆ ಆಗಬೇಕು. ಸ್ವಲ್ಪ ಸೌಟಲ್ಲಿ ಈ ಥರ ತಿರುಗಿಸ್ಕೊಳ್ಳಿ. ನಾನು ಜಾಸ್ತಿ ಬೆಣ್ಣೆನ ಕಾಯಿಸೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿದ್ದೆ. ಗುಳ್ಳೆಗಳೆಲ್ಲ ಕಾಣಿಸ್ತಾ ಇದೆ ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ಕಡಿಮೆ ಆಗಬೇಕು. ನೀವು ಸ್ವಲ್ಪನೇ ಬೆಣ್ಣೆನ ಕಾಯಿಸ್ಕೊತಿದ್ದೀನಿ ಅಂದಾಗ ಉರಿ ಅಂತೂ ಜಾಸ್ತಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ. ನೀವು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುರಿ ಇಟ್ಕೊಂಡ್ರು ಆಮೇಲೆ ಸ್ವಲ್ಪ ಹುರಿನ ಕಡಿಮೆ ಇಟ್ಕೋಬೇಕು. ನೋಡಿ, ಇನ್ನೇನು ಸ್ವಲ್ಪ ಒಂದು 5 ನಿಮಿಷಕ್ಕೆ ಅದು ಸೌಂಡೆಲ್ಲ ಕಡಿಮೆ ಆಗುತ್ತೆ. ನೋಡಿ, ಗುಳ್ಳೆಗಳೆಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ನೋಡಿ, ಮೇಲ್ಗಡೆ ಈ ಥರ ವೈಟ್ ಗುಳ್ಳೆ ಥರ ಹುಕ್ಕ ಥರ ಬರುತ್ತಲ್ಲ, ಇವಾಗ ತುಪ್ಪ ಕರೆಕ್ಟ್ ಹದದಲ್ಲಿ ಬಂದಿದೆ ಅಂತ ಅರ್ಥ. ನೋಡಿ, ಈ ಥರ ವೈಟ್ ಗುಳ್ಳೆ ಥರ ಅಂದರೆ ಹುಕ್ಕು ಬರೋ ಥರ ಬರ್ತಾ ಇರುತ್ತೆ, ಆವಾಗ ತುಪ್ಪ ಕರೆಕ್ಟ್ ಹದದಲ್ಲಿ ಕಾಯ್ದಿದೆ ಅಂತ. ಈಗ ಗ್ಯಾಸ್ನ ಆಫ್ ಮಾಡಿಬಿಡಿ. ನೋಡಿ, ಈ ಥರ ಹುಕ್ಕು ಬಂದ ತಕ್ಷಣ ಈ ಥರ ಹುಕ್ಕು ಬರೋ ಥರ ಸ್ಟಾರ್ಟ್ ಆಗುತ್ತಲ್ಲ, ಈಗ ಗ್ಯಾಸ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋದನ್ನ ಹಾಕಿ, ಮತ್ತು ಅರಿಶಿನ, ಉಪ್ಪು, ವೀಳ್ಯದೆಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಕಬೇಕು. ಇಲ್ಲಾಂದರೆ ಎಲ್ಲ ಫುಲ್ಲು ಸೀದಿರೋ ಥರ ಆಗಿಬಿಡುತ್ತೆ. ಅಂದರೆ ಈ ಥರ ನೊರೆ ಬಂದಂಗೆ ಅನಿಸುತ್ತೆ ಅದೆಲ್ಲ ಹಾಕಿದಾಗ, ಆಮೇಲೆ ಆಟೋಮೆಟಿಕ್ಕಾಗಿ ಅದೇ ಕಡಿಮೆ ಆಗುತ್ತೆ ಫುಲ್ಲು. ನೋಡಿ, ತುಪ್ಪ ಕರೆಕ್ಟ್ ಹದಕ್ಕೆ ಬಂದಿದೆ ಅಂತ. ನೋಡಿ, ನೀವು ಸ್ಟೀಲ್ ಬಾಕ್ಸಲ್ಲೇ ಸ್ಟೋರ್ ಮಾಡ್ಕೋತೀನಿ ಅನ್ನೋದಾದರೆ ಬಿಸಿ ಇದ್ದಾಗಲೇ ಈ ಥರ ಜಾಲದಲ್ಲಿಟ್ಟು ಸೋಸಿ ಹಾಕೋಬೋದು. ನಾನು ಗ್ಲಾಸಿನ ಬಾಟ್ಲಿಗೆ ಹಾಕೊತೀನಿ, ಹಾಗಾಗಿ ಬಿಸಿ ಇದನ್ನು ಹಾಕೋಕ್ಕಾಗಲ್ಲ ಅಂತ ಬೇರೆ ಪಾತ್ರೆಗೆ ಬಿಸಿ ಇದ್ದಾಗಲೇ ಸೋಸ್ಕೊತಾ ಇದ್ದೀನಿ. ತಣ್ಣಗಾದರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತಲ್ಲ, ಸೋಸ್ಕೊಳ್ಳೋಕ್ಕಾಗಲ್ಲ ಅಂತ. ನೋಡಿ, ಈ ಥರ ನೀಟಾಗಿ ಸೋಸ್ಕೊಳ್ಳಿ. ನೀವು ಸ್ಟೀಲ್ ಬಾಕ್ಸಿಗೆ ಹಾಕೋತೀವಿ ಅನ್ನೋದಿದ್ರೆ ಡೈರೆಕ್ಟಾಗಿ ಸ್ಟೀಲ್ ಬಾಕ್ಸಿಗೆ ಸೋಸ್ಕೋಬೋದು.
ನಾನು ಹಾಗಾಗಿ ಬೇರೆ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ. ಆಮೇಲೆ ಗ್ಲಾಸಿನ ಬಾಟ್ಲಿಗೆ ಹಾಕೊತೀನಿ. ಆದಷ್ಟು ಗ್ಲಾಸಿನ ಬಾಟ್ಲಲ್ಲೇ ಇಟ್ಕೊಳ್ಳಿ ತುಪ್ಪನ. ಬೇಗ ಹಾಳಾಗಲ್ಲ ತುಪ್ಪ ಗ್ಲಾಸಿನ ಬಾಟ್ಲಲ್ಲಿ ಸ್ಟೋರ್ ಮಾಡೋದ್ರಿಂದ. ನೋಡಿ ತುಪ್ಪ ಫುಲ್ಲು ತಣ್ಣಗಾಗಿದೆ. ಈಗ ಗ್ಲಾಸಿನ ಬಾಟ್ಲಿಗೆ ಹಾಕೊತಾ ಇದ್ದೀನಿ. ಈ ಥರ ತುಪ್ಪನ ಕಾಯಿಸೋದ್ರಿಂದ ತುಪ್ಪ ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ ಮತ್ತು ತುಪ್ಪದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.